ಕೊಳ್ಳಲಾಗಿದೆ. ಹೀಗಾಗಿ ವಿಶ್ವಶಾಂತಿ ಬೌದ್ಧರ ಪವಿತ್ರ ಸ್ಥಳವಾದ ಮಹಾಬೋಧಿ ಮಹಾವಿಹಾರ್ ಏನು ಟೆಂಪಲ್ ಇದೆ, ಆ ಒಂದು ಟೆಂಪಲ್ ಏನಿದೆ ಅಂತಂದರೆ ಬ್ರಾಹ್ಮಣರ ಒಂದು ಆಡಳಿತದಲ್ಲಿ ಏನಿದೆ ಅಂತಂದರೆ ಮುಂದುವರಿತಾ ಇದೆ. ಹೀಗಾಗಿ ಈ ಒಂದು ಭಾರತ ದೇಶದ ಒಂದು ವಿಹಾರ್ ಮುಕ್ತಿ ಆಂದೋಲನೆಯನ್ನು ಹಮ್ಮಿಕೊಳ್ಳಲಾಗಿದೆ ದೆಹಲಿಯಲ್ಲಿ 12ನೇ ತಾರೀಕಿಗೆ. ಈ ಒಂದು ಆಂದೋಲನಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಮೂಲೆಗಳಿಂದ ಎಲ್ಲ ಜನರು ಬೀದರ್ ಜಿಲ್ಲೆಯ ರೈಲ್ವೆ ನಿಲ್ದಾಣದಿಂದ ಹೊರಡಬೇಕಾಗಿದೆ. ಹೀಗಾಗಿ ಸಮಸ್ತ ಭಿಕ್ಕು ಸಂಘದ ನೇತೃತ್ವದಲ್ಲಿ ಹಾಗೂ ಬಂತೆ ವಿನಯಾಚಾರ್ಯ ಅವರ ನೇತೃತ್ವದಲ್ಲಿ ಒಂದು ದೆಹಲಿಯಲ್ಲಿ ಜಂತರ್ ಮಂತರ್ ಸ್ಥಳದಿಂದ ಏನು ರಾಮಲೀಲಾ ಮೈದಾನವರೆಗೆ ಏನು ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ದೊಡ್ಡ ಬೃಹತ್ ಮಟ್ಟದ ಈ ಒಂದು ದೆಹಲಿ ಚಲೋ ಏನು ಆಂದೋಲನ ಇದೆ, ಮಿಷನ್ ಮಹಾಬೋಧಿ ಮಹಾವಿಹಾರ್ ಮುಕ್ತಿ ಆಂದೋಲನದ ಈ ಒಂದು ಹೋರಾಟಕ್ಕೆ ಏನದಂತಂದರೆ ಸಹಸ್ರಾರು ಸಂಖ್ಯೆಯಲ್ಲಿ ದೇಶಾದ್ಯಂತ ಎಲ್ಲ ರಾಜ್ಯಗಳಿಂದ ಎಲ್ಲ ಭಿಕ್ಕು ಸಂಘದ ಹಾಗೂ ಎಲ್ಲ ಅಂಬೇಡ್ಕರ್ ವಾದಿಗಳು ಹಾಗೂ ಬೌದ್ಧ ಅನುಯಾಯಿಗಳು ಎಲ್ಲ ಸಾಮಾಜಿಕ ಸಂಘಟಿತರು ಎಲ್ಲರೂ ಕೂಡ ಆಗಮಿಸ್ತಿದ್ದಾರೆ. ಹೀಗಿರುವಾಗ ಬೀದರ್ ಜಿಲ್ಲೆಯಿಂದ ನಾವು ವಿಶೇಷ ರೈಲ್ವೆ ಒಂದು ರೈಲ್ಗಾಡಿಯನ್ನು ನಾವು ಆಯೋಜನೆ ಮಾಡಲಾಗಿದೆ. ಹೀಗಾಗಿ ಈ ಮೂಲಕ ನಾವು ಆಗ್ರಹ ಮಾಡೋದೇನೆಂದರೆ ಬಿಹಾರ ಸರ್ಕಾರಕ್ಕೆ ಏನದಂದ್ರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಪಾಲ್ಗೊಂಡು ನಮ್ಮ ಈ ಒಂದು ಬೀದರ್ ಜಿಲ್ಲೆಯಿಂದ ಹಾಗೂ ಕರ್ನಾಟಕದಂಥ ಎಲ್ಲ ಬೌದ್ಧ ಉಪಾಸಕರ ಸಮ್ಮುಖದಲ್ಲಿ ಏನದಂತಂದರೆ ನಾವು ಈ ಒಂದು ರೈಲ್ಗಾಡಿಯನ್ನು ಚಾಲನೆ ಕೊಡೋರಿದ್ದೀವಿ. ಅದು ದಿನಾಂಕ 10 ಫೆಬ್ರವರಿ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಸಮಯ 9 ಗಂಟೆಗೆ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಸೇರಿ ಅಲ್ಲಿಂದ ನಾವೆಲ್ಲರೂ ಬಾಬಾ ಸಾಹೇಬರ ಸ್ಟ್ಯಾಚ್ಯೂಗೆ ಏನದಂದರೆ ಒಂದು ಮಾಲಾರ್ಪಣೆ ಮಾಡಿ ಅಲ್ಲಿಂದ ನಾವು ಈ ಒಂದು ಬೋಧಗಯಾ ಮಹಾಬೋಧಿ ಮುಕ್ತಿ ಏನು ಆಂದೋಲನ ಇದೆ ಇದನ್ನು ನಾವು ಪ್ರಯಾಣಕ್ಕೆ ಏನದಂತಂದರೆ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಹೀಗಾಗಿ ನಾವು ಈ ಪತ್ರಿಕೆ ಮಾಧ್ಯಮದ ಮುಖಾಂತರ ಅವು ಈ ಮೀಡಿಯಾ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಮೂಲೆಗಳಿಂದ ಆಯಿತು ಕರ್ನಾಟಕದ ಎಲ್ಲ ಜಿಲ್ಲೆಯಿಂದ ಕೂಡ ಬೀದರಿಂದನೇ ಹೋಗ್ಲಿಕ್ಕೆ ವ್ಯವಸ್ಥೆ ಆಗಿದೆ. ಹೀಗಿರುವಾಗ ಎಲ್ಲರೂ ಬೀದರ್ ಜಿಲ್ಲೆಯಿಂದನೇ ಹೋಗ್ತಾ ಇದ್ದೀವಿ. 1300 ಜನಗಳು ರೈಲ್ವೆ ಏನದಂತಂದರೆ ಟಿಕೆಟ್ ಬುಕ್ ಮಾಡಲಾಗಿದೆ. ಈಗಾಗಲೇ ವಿಶೇಷ ರೈಲ್ವೆ ಬೀದರಿಂದನೇ ಹೊರಡಬೇಕಾಗಿದೆ. ಹೀಗಾಗಿ ಮತ್ತೆ ಅಲ್ಲಿಂದ ದೆಹಲಿಯಿಂದ ಮತ್ತೆ ಬರೋದು 14ನೇ ತಾರೀಕಿಗೆ ರಿಟರ್ನ್ ಅಲ್ಲಿಂದ ಪ್ರಯಾಣಿಕರೆಲ್ಲರೂ ಬರಬೇಕು. ಹೀಗಾಗಿ ಎಲ್ಲರಿಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಹಾಗೂ ಎಲ್ಲರಿಗೂ ವಿನಂತಿಸ್ಕೊಳ್ತಾ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮಹಾಬೋಧಿ ಮಹಾವಿಹಾರ್ ಮುಕ್ತಿ ಆಂದೋಲನ ಏನಂದರೆ ಮುಕ್ತಿ ರಥ್ ಏನು ಬೀದರ್ ಜಿಲ್ಲೆಯಿಂದ ಏನು ವಿಶೇಷ ರೈಲ್ವೆ ಆಯೋಜಿಸಲಾಗಿದೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಇದೊಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಹೇಳಿ ಈ ಮೂಲಕ ನಾವೆಲ್ಲರೂ ವಿನಂತಿಸ್ಕೊಳ್ತಿದ್ದೀವಿ. ಇನ್ನು ಮುಂದೆ ನಮ್ಮ ಮನುವಾದಿ ಕೈಯಲ್ಲಿ ಇದೆ, ಅದಕ್ಕೆ ಮುಕ್ತಿ ಕೊಡ್ಲಾಕೆ ನಮ್ಮ ಬೀದರ್ ಜಿಲ್ಲೆಯಲ್ಲಿಂದು ಕರ್ನಾಟಕ ಬೀದರ್ ಜಿಲ್ಲಾ ಒಂದು ಕಿರೀಟ ಇದೆ. ಯಾಕಂದ್ರೆ ಕಪಿಲ್ ಗೋಡಬೋಲೆಯವರೇ ಇವತ್ತೇನು ಪತ್ರಿಕಾಗೋಷ್ಠಿನಲ್ಲಿ ಅವರು ಸವಿಸ್ತರವಾಗಿ ಹೇಳಿದಾರೆ ಟ್ರೈನ್ ಎಲ್ಲಿಂದ ಹೋಗುತ್ತೆ ಅಂತ. ಅದಕ್ಕೆ ಈ ಆಂದೋಲನಕ್ಕೆ ನಮ್ಮ ಬೀದರ್ಲಿಂದು ಹಳ್ಳಿಯಲ್ಲಿ ಎಲ್ಲ ಪ್ರಚಾರ ಆಗಿದೆ. ಅದೇ ಥರ ಇದು ನಮ್ಮ ದಿಲ್ಲಿನಲ್ಲಿ UJR ಆ್ಯಕ್ಟ್ ಏನು ಲಾಗೂ ಆಗಿದೆ, ಅದಕ್ಕೋಸ್ಕರ ಕೂಡ ನಮ್ಮೆಲ್ಲ ಬೀದರ್ ಕರ್ನಾಟಕ ಅಲ್ಲಿಂದು ಎಲ್ಲ ಭೀಮ್ ಆರ್ಮಿ ಕಾರ್ಯಕರ್ತರು ಮತ್ತು ನಮ್ಮ ಬುದ್ಧಿಜೀವಿ ಮಹಾಬೋಧಿ ಬಂತಿಜೀವಿಗಳು ಎಲ್ಲರೂ ಕಲ್ತು ಸುಮಾರು ಒಂದು ಟ್ರೈನ್ ಫುಲ್ ಮಾಡಿ ನಾವು ಇಲ್ಲಿ ಬೀದರ್ಲಿಂದ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಎಲ್ಲ ಬೀದರ್ ಜಿಲ್ಲೆ ಎಲ್ಲ ನಾಯಕರಿಗೆ ತಿಳುವಳಿಕೆ ಏನಂತಂದರೆ ತಮ್ಮ ಕಾರ್ಯಕರ್ತರಿಗೆ ಒಂದು ಫಾರ್ಮ್ ಮುಖಾಂತರ ನಮ್ಮ ಕಪಿಲ್ ಗೋಡಬೋಲೆ ಅವರನ್ನು ಬಿಡುಗಡೆ ಮಾಡಿದ್ದಾರೆ. ಆ ಫಾರ್ಮ್ ಫಿಲಪ್ ಮಾಡಿ ಎಲ್ಲರೂ ಬೀದರ್ಲಿಂದ ದಿಲ್ಲಿ ಚಲೋ ಅಂತಂದು ಒಂದು ಟ್ರೈನ್ ಮುಕ್ತ ಮಾಡಿದ್ದಾರೆ. ಅದಕ್ಕಾಗಿ ಈ ಅವಕಾಶನೂ ಯಾರೂ ತಪ್ಪದೆ ತಾವೆಲ್ಲರೂ ಬರಬೇಕಂತಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ವರ್ಷಗಟ್ಟಲೆ ನಡೀತಾ ಇದೆ. ಆದರೂ ಕೂಡ ಇದು ಹೆಚ್ಚಿಗೆ ಹೋರಾಟವನ್ನು ರೂಪಿಸಬೇಕೆಂಬ ದಿಕ್ಕಿನಲ್ಲಿ
ಬೆಂಗಳೂರದಲ್ಲಿ ಕೂಡ ಒಂದು ಭಾಳ ದೊಡ್ಡ ಹೋರಾಟನ ಅಲ್ಲಿ ಕೂಡ ಜರುಗಿತ್ತು. ಮತ್ತು ಅವತ್ತಿನ ದಿನ ನಾವು ಕೂಡ ಹೇಳಿದೀವಿ, ಬೆಂಗಳೂರು ಮತ್ತು ದೆಹಲಿದಲ್ಲಿ ಕೂಡ ಹೋರಾಟ ನಡೀತಾ ಇದೆ. ಫೆಬ್ರವರಿ 12ಕ್ಕೆ ದೆಹಲಿಯಲ್ಲಿ ಹೋರಾಟ ನಡೀತಾ ಇದೆ ಅಂತ ಕೂಡ ಹೇಳಿದೀವಿ. ಈಗ ನಾವು ತಮ್ಮ ಒಂದು ಮಾಧ್ಯಮದ ಮುಖಾಂತರ ನಾವು ಇದನ್ನು ಎಷ್ಟೇ ಹೇಳ್ತಾ ಇದ್ದೀವಿ, ಫೆಬ್ರವರಿ ಏನದಂದರೆ 12ಕ್ಕೆ ಇಡೀ ಏನದಂದರೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಒಂದು ಗಮನ ಸೆಳಿಬೇಕಂತೇಳಿ ಅದು ಹೋರಾಟವನ್ನು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ. ಆ ಹೋರಾಟಕ್ಕೆ ನಮ್ಮ ಕರ್ನಾಟಕದ ಸಮಸ್ತ ಬೌದ್ಧ ಅನುಯಾಯಿಗಳು ಭಾಳಷ್ಟು ಜನ ಏನದಂತಂದರೆ ಇಡೀ ನಮ್ಮ ಬೆಂಗಳೂರು ರಾಜ್ಯ ಮುಖಂಡರುಗಳು ಎಲ್ಲ ಇಡೀ ಆಯಾ ಜಿಲ್ಲೆದಲ್ಲೆಲ್ಲ ಎಲ್ಲ ಮುಖಂಡರುಗಳು ಏನದಂತಂದರೆ ಈ ಹೋರಾಟಕ್ಕೆ ಹೆಚ್ಚಿಗೆ ಒತ್ತನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಬೀದರ್ಲಿಂದ ನಮ್ಮ ಕಪಿಲ್ ಗೋಡಬೋಲೆ ಅವರ ನೇತೃತ್ವದಲ್ಲಿ ಈ ಹೋರಾಟನ ಅಂದರೆ ಈಗ ಬೌದ್ಧಗಯ ಅಂದರೆ ದಿಲ್ಲಿ ಹೋಗ್ಬೇಕಾಗಿದ್ರೆ ಒಂದು ಟ್ರೈನು ಅನುಕೂಲ ಎಲ್ಲ ಆಗಬೇಕಾಗಿತ್ತು. ಹಾಗಾಗಿ ನಮ್ಮ ಕಪಿಲ್ ಗೋಡಬೋಲೆ ಅವರು ಮತ್ತು ನಮ್ಮ ಸುರೇಶ್ ಕುಮಾರ್ ಜೋಜನಕರ್ ಅವರು ಅವರೆಲ್ಲ ಒಂದೇನು ಟೀಮ್ ಇದೆ. ಆ ಟೀಮು ಒಂದು ಎಲ್ಲ ಜನರಿಗೆ ಅನುಕೂಲ ಆಗಲಿ ಎಂಬ ದೃಷ್ಟಿಯಿಂದ, ಅಂದರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕದ ಕಡೆ ನಮ್ಮ ಬೀದರ್ ಜಿಲ್ಲೆ ಇರೋದ್ರಿಂದ ಇಲ್ಲಿಂದೇ ಭಾಳಷ್ಟು ಜನ ನಾವು ದಿಲ್ಲಿಗೆ ಭಾಳಷ್ಟು ಜನರಿಗೆ ಒಯ್ಬೇಕೆಂಬ ದಿಕ್ಕಿನಲ್ಲಿ ಸುಮಾರು ಒಂದು ಟ್ರೈನ್ ವ್ಯವಸ್ಥೆಯನ್ನು ನಮ್ಮ ಬೀದರ್ಲಿಂದೇ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಜನರಿಗೆ ನಾವು ಅಷ್ಟೇ ಕೇಳ್ತಾ ಇದ್ದೀವಿ, 12ಕ್ಕೆ ಅಲ್ಲಿ ನಾವು ಹೋಗಬೇಕಾಗಿದೆ. ಹಾಗಾಗಿ ಇಲ್ಲಿ ಬೀದರ್ಲಿಂದ ಏನದಂದರೆ 10 ತಾರೀಕು ಬೆಳಗ್ಗೆ 11 ಗಂಟೆ, ಹೌದಲ್ಲ ಸರ್, ಬೆಳಗ್ಗೆ 11 ಗಂಟೆಗೆ ಹೊರಡುವ ಇದೆ ಟ್ರೈನು. ಅದು ಟ್ರೈನ್ ಸ್ಪೆಷಲ್ ಟ್ರೈನ್ ಇದೆ, ದಿಲ್ಲಿ ಬೌದ್ಧಗಯ ಹೋರಾಟಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು. ಹಾಗಾಗಿ ನಾವು ಇಲ್ಲಿಂದ ನಮ್ಮ ಸಮಸ್ತ ಬೌದ್ಧ ಅನುಯಾಯಿಗಳಿಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ, ಆ ಸರಿಯಾದ ಸಮಯಕ್ಕೆ ರೈಲ್ವೆ ಸ್ಟೇಷನ್ ಹತ್ತಿರ ಬಂದು ಆ ಟ್ರೈನ್ ಹತ್ಕೊಂಡು ನಾವು ದಿಲ್ಲಿ ಪ್ರವಾಸಕ್ಕೆ ತರಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮುಂದಿನ ವಿಷಯ ಏನದಂತ, अभी महाबोधि महावीर का आंदोलन है। सभी बौद्धानियों को सूचित किया जाता है कि बीदर से 10 तारीख को 11 बजे महाबोधि महाआंदोलन के लिए जाना है। सभी कर्नाटक स्टेट से और वहाँ पर 12 तारीख को रहना है। ये मैं 2 शब्द कह के मेरा बात समाप्त करता है। नमो बुद्धाय, जय भीम।